ಹೆಲೋ ಎವ್ರಿವನ್. ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಅದರ ಪಾಸಿಂಗ್ ಪ್ಯಾಕೇಜನ್ನು ತಿಳಿದಿದ್ದೇವೆ. ಈ ವಿಡಿಯೋದಲ್ಲಿ ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಸಬ್ಜೆಕ್ಟ್ ಅಕೌಂಟನ್ಸಿ. ಆ ಅಕೌಂಟನ್ಸಿ ಸಬ್ಜೆಕ್ಟನ್ನು ನಾವು ಹೇಗೆ ತಯಾರಿ ಮಾಡಬೇಕು, ಯಾವ ರೀತಿಯಾಗಿ ಹೆಚ್ಚಿನ ಅಂಕಗಳನ್ನು ಪಡೆದುಕೊಳ್ಳಬೇಕು, ಮುಖ್ಯವಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಪ್ರಬಲವಾದ ಇಚ್ಛೆ ಇರ್ತದೆ. ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ 100 ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಕ್ಟಿಕಲಿ ಸ್ಪೀಕಿಂಗ್. ಆದರೆ ಅಕೌಂಟನ್ಸಿಯಲ್ಲಿ ನಾನು 100 ಔಟ್ ಆಫ್ 100 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅನ್ನುವ ಒಂದು ಆಸೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇರ್ತದೆ. ಹೀಗಾಗಿ ಅದಕ್ಕೆ ನಮ್ಮ ಫಸ್ಟ್ PUC ಇಂದಲೇ ನಾವು ತಯಾರಿ ಮಾಡುತ್ತಾ ಬಂದರೆ ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡಲಿಕ್ಕೆ ನಿಶ್ಚಿತವಾಗಿ ಸಾಧ್ಯ ಆಗ್ತದೆ. ಹೀಗಾಗಿ ಫಸ್ಟ್ PUC ವಿದ್ಯಾರ್ಥಿಗಳು ಯಾರಾದರೂ 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕು ಅಂತ ಇಟ್ಕೊಂಡಿದ್ರೆ ಅವರಿಗೆ ಕೆಲವು ಮುಖ್ಯ ಟಿಪ್ಸ್ಗಳು ಈ ವಿಡಿಯೋದಲ್ಲಿ ಸಿಗ್ತವೆ. ಜೊತೆಗೆ ಬಹಳಷ್ಟು ಕಠಿಣ ಅಂತ ಅನ್ನಿಸ್ತಾ ಇದೆ ನಮಗೆ. ಇಟ್ ಈಸ್ ನಾಟ್ ಸೋ ಈಸಿ ಸರ್ ಟು ಸಾಲ್ವ್ ಅಕೌಂಟನ್ಸಿ ಅನ್ನುವ ಪ್ರಾಬ್ಲಮ್ ತಮಗಿದ್ರೆ ಅವರಿಗೂ ಕೂಡ ಹೇಗೆ ಅಕೌಂಟನ್ಸಿಯನ್ನು ನಾವು ಈಸಿ ಮಾಡಿಕೊಳ್ಬೇಕು, ಅಕೌಂಟನ್ಸಿಯ ಯಾವ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಾಕ್ಟೀಸ್ ಮಾಡಬಹುದು. ಶಾರ್ಟ್ ಪೀರಿಯಡ್, ಒಂದು 10 days ನಿಮ್ಮ ಎಕ್ಸಾಮಿಗಿದೆ. ಈಗ ಆ 10 ದಿನಗಳಲ್ಲಿ ನಾವು ಹೇಗೆ ಪ್ರಿಪ್ರೇಷನನ್ನು ಇನ್ನಿಷ್ಟು ಜಾಸ್ತಿ ಮಾಡಬಹುದು ಎಂಬುದಕ್ಕೆ ಕೆಲವು ಸ್ಟ್ರಾಟಜೀಸ್ಗಳನ್ನು, ಹೊಸದಾಗಿ ಬಂದಂತಹ ಪ್ಯಾಟರ್ನಿನ ಅನಲೈಸಿಸನ್ನು, ಜೊತೆಗೆ ಯಾವುದನ್ನು ನೀವು ಪ್ರಿಪೇರ್ ಮಾಡಿದರೆ ಟೈಮ್ ನೀವು ಮ್ಯಾನೇಜ್ ಮಾಡಬಹುದು ನಿಮ್ಮ ಎಕ್ಸಾಮ್ದಲ್ಲಿ ಅನ್ನುವ ಕುರಿತಾಗಿ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಅಕೌಂಟನ್ಸಿ ಸಬ್ಜೆಕ್ಟ್ನಲ್ಲಿ ನೀವು 13 ಚಾಪ್ಟರ್ಸ್ಗಳನ್ನು ಕಲ್ತಿರ್ತೀರ. ಒಟ್ಟು 177 ಮಾರ್ಕ್ಸಿನ ಪೇಪರ್ ನಿಮ್ದಾಗಿರ್ತದೆ. ಗಾಬರಿ ಆಗಬೇಡಿ, 100 ಮಾರ್ಕ್ಸದ್ದು ಮಾತ್ರ ನೀವು ಬರಿಬೇಕು. 177 ಟೋಟಲ್ ಆಪ್ಷನ್ಸ್ಗಳನ್ನು ಇನ್ಕ್ಲೂಡ್ ಮಾಡಿ 177 ಮಾರ್ಕ್ಸಿನ ಪೇಪರ್ ನಿಮ್ದಾಗಿರುತ್ತದೆ. ಈ ಬಾರಿ ನಮ್ಮ ಪ್ಯಾಟರ್ನನ್ನು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನೀವೆಲ್ಲ ಆ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ದೀರಾ. ಸ್ವಲ್ಪ ಅದರ ಬಗ್ಗೆ ನಾವು ನೋಡೋದಾದರೆ ಅದರಲ್ಲಿ 5 ಪಾರ್ಟ್ಗಳಿವೆ, ಸೆಕ್ಷನ್ಸ್ಗಳಿವೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D ಮತ್ತು ಪಾರ್ಟ್ E ಅಂತ ಹೇಳಿ. ಪಾರ್ಟ್ A, ದಿಸ್ ಇಸ್ ಪ್ಯೂರ್ಲಿ ಮೆಂಟ್ ಫಾರ್ 1 ಮಾರ್ಕ್ಸ್ ಕ್ವಶನ್ಸ್. ನಮ್ಮ ಹಿಂದಿನ ಪ್ಯಾಟರ್ನಲ್ಲಿ ಒಟ್ಟು 10 ಪ್ರಶ್ನೆಗಳಿರ್ತಿದ್ವು. ಅದರಲ್ಲಿ ಕೇವಲ 8 ಪ್ರಶ್ನೆಗಳಿಗೆ ಮಾತ್ರ ನಾವು ಉತ್ತರ ಕೊಟ್ಟರೆ ಮುಗಿದು ಹೋಗ್ತಿತ್ತು. ಆದರೆ ಈಗ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿ ಒಟ್ಟು 20 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ ಎಲ್ಲ 20 ಪ್ರಶ್ನೆಗಳು ಒಂದೇ ಮಾದರಿಯಲ್ಲಿ ಇರೋದಿಲ್ಲ. ಅವುಗಳಲ್ಲಿ ಮತ್ತೆ ಸಬ್ಸೆಕ್ಷನ್ಗಳನ್ನು ಮಾಡಿ, ಸಬ್ಸೆಕ್ಷನ್ 1, 2, 3, 4 ಅಂತ ಮಾಡಿ, ಸಬ್ಸೆಕ್ಷನ್ 1ನಲ್ಲಿ 5 MCQಗಳು, ಸಬ್ಸೆಕ್ಷನ್ 2ನಲ್ಲಿ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು, ಸಬ್ಸೆಕ್ಷನ್ 3ನಲ್ಲಿ 5 ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳು, ಮತ್ತು ಸಬ್ಸೆಕ್ಷನ್ 4ನಲ್ಲಿ ವೆರಿ ಶಾರ್ಟ್ ಆನ್ಸರ್ ಟೈಪ್ ಕ್ವಶನ್ಸ್ಗಳನ್ನು ಕೇಳಲಾಗ್ತದೆ. ಒಟ್ಟು 20 ಪ್ರಶ್ನೆಗಳು, 20 ಅಂಕ. ಯಾವುದೇ ರೀತಿಯಾದ ಆಪ್ಷನ್ಸ್ಗಳಲ್ಲಿ ಇರೋದಿಲ್ಲ. ವಿದ್ಯಾರ್ಥಿಗಳೇ ಗಮನಿಸಬೇಕು, ಇದು ಯಾರು 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೋ ಅವರು ಈ ಪಾರ್ಟನ್ನು ಬಹಳ ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ಯಾಕೆ ಅಂದರೆ 1 ಅಂಕ ಅಲ್ಲಿ ಕಡಿತುಕೊಂಡ್ರೂ ಅದು 99 ಆಗುತ್ತೆ, 100 ಆಗೋದಿಲ್ಲ. ಹೀಗಾಗಿ ಎಲ್ಲರೂ ಬಹಳ ಕಾನ್ಸಂಟ್ರೇಟ್ ಮಾಡಿ 1 ಮಾರ್ಕ್ ಸೆಕ್ಷನನ್ನು ತಯಾರಿ ಮಾಡಬೇಕು. ಯಾಕೆ ಆಪ್ಷನ್ಸ್ ಇರೋದಿಲ್ಲ. ಇನ್ನೊಂದು ಲೂಪ್ ಹೋಲ್ ಇದರದ್ದು ಹೇಳಬೇಕು ಅಂತಂದರೆ, ನಮ್ಮ ಸೆಕೆಂಡ್ PUCಗೆ ಸಂಬಂಧಪಡುವಂತೆ ಮ್ಯಾಚ್ ದ ಫಾಲೋವಿಂಗ್
ಕ್ವಶನ್ಸ್ಗಳಿಗೆ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದು 25 ಕ್ವಶನ್ಸ್ಗಳ ಲಿಸ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ 5 ಪ್ರಶ್ನೆಗಳನ್ನು ಹಾಕ್ತಾರೆ ಅಂತ ಬೋರ್ಡ್ ಕೊಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟ್ನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಆದರೆ ಫಸ್ಟ್ PUC ಗೆ ಸಂಬಂಧಪಡುವಂತೆ ಅಂತಹ ಯಾವುದೇ ಒಂದು ಮಾಡೆಲ್ ನಮಗೆ ಕೊಟ್ಟಿಲ್ಲ. ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಬ್ಯಾಂಕ್ಗಳಲ್ಲಿಯೂ ಇಲ್ಲ. ಹೀಗಾಗಿ ನೀವೊಂದು ಸ್ವಲ್ಪ ಉಳಿದ ಎಲ್ಲ ಥಿಯರಿ ಕ್ವಶನ್ಸ್ಗಳನ್ನು ಓದಿದ್ರೆ ಮಾತ್ರ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಹೀಗಾಗಿ ಆ ಸೆಕ್ಷನ್ ಅನ್ನ ಸ್ವಲ್ಪ ಗಮನವಿಟ್ಟು ತಯಾರಿ ಮಾಡಬೇಕು. 100 ಔಟ್ ಆಫ್ 100 ಸ್ಕೋರ್ ಮಾಡುವ ವಿದ್ಯಾರ್ಥಿಗಳು. ಇದರ ಪ್ರೋಸ್ಗಳು ಅಂದರೆ ಅಡ್ವಾಂಟೇಜಸ್ಗಳನ್ನು ಹೇಳಬೇಕು ಅಂದರೆ ಟೈಮ್ ಕನ್ಸಂಪ್ಷನ್ ಬಹಳ ಕಡಿಮೆ ಆಗ್ತದೆ. 20 ಅಂಕಗಳ ಪ್ರಶ್ನೆಯನ್ನು ನೀವು ಹಾರ್ಡ್ಲಿ ಒಂದು 15-20 ಮಿನಿಟ್ಸ್ನಲ್ಲಿ ಮುಗಿಸ್ಬಿಡ್ತೀರ. ಇದೇ 12 ಮಾರ್ಕ್ಸಿನ ಒಂದು ಕ್ವಶನ್ ನಾವು ಕೇಳಿದ್ವಿ ಅಂತಂದರೆ 12 ಮಾರ್ಕ್ಸಿಗೆ ಮಿನಿಮಮ್ 20 ಮಿನಿಟ್ಸ್ 25 ಮಿನಿಟ್ಸ್ಗಳನ್ನು ಸ್ಪೆಂಡ್ ಮಾಡುವ ಪ್ರಸಂಗ ಇರುತ್ತದೆ. ಹೀಗಾಗಿ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗ್ತದೆ. ಈ 1 ಮಾರ್ಕ್ಸಿನ ಕ್ವಶನ್ಸ್ಗಳು ಜಾಸ್ತಿ ಆಗೋದ್ರಿಂದ ಒಟ್ಟಾರೆಯಾಗಿ ನಮ್ಮ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿರ್ತಕ್ಕಂತಹ ಈ ಹೊಸ ಪ್ಯಾಟರ್ನನ್ನು ನಾವು ಫಾಲೋ ಮಾಡುವಾಗ 1 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ಸ್ವಲ್ಪ ಮಹತ್ವ ಕೊಡಬೇಕು. ಅದು ಎವರೇಜ್ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಪಾಸ್ ಆಗಲಿಕ್ಕೂ ಬಹಳ ಅನುಕೂಲ. ಜೊತೆಗೆ ಸ್ಕೋರ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಟೈಮ್ ಕನ್ಸಂಪ್ಷನ್ ಕಡಿಮೆ ಮಾಡುತ್ತದೆ. ಅದರ ಒಂದೇ ರಿಸ್ಕ್ ಏನು ಅಂತಂದರೆ ಒಂದು ಚಿಕ್ಕ ತಪ್ಪಾದರೂ ಕೂಡ 1 ಮಾರ್ಕ್ಸ್ ಹೋಗ್ತದೆ, ಬೇರೆ ಆಪ್ಷನ್ಸ್ ಇರೋದಿಲ್ಲ. ವಿದ್ಯಾರ್ಥಿಗಳೇ ಇದನ್ನು ತಾವು ಲಕ್ಷ್ಯ ಕೊಟ್ಟು ತಯಾರಿ ಮಾಡಬೇಕು. ಕಮಿಂಗ್ ಟು ಸೆಕ್ಷನ್ ಬಿ, ಎರಡನೆಯ ಸೆಕ್ಷನ್, ಅದರಲ್ಲಿ 2 ಮಾರ್ಕ್ಸಿನ ಕ್ವಶನ್ಸ್ಗಳಿವೆ. ದಿಸ್ ಈಸ್ ಅನ್ಚೇಂಜ್ಡ್ ಪಾರ್ಟ್. ಇದರಲ್ಲಿ ಯಾವುದೇ ಚೇಂಜಸ್ಗಳನ್ನು ಬೋರ್ಡ್ದವರು ಮಾಡಿಲ್ಲ. ಹೊಸ ಪ್ಯಾಟರ್ನ್ನಲ್ಲಿಯೂ ಕೂಡ 8 ಪ್ರಶ್ನೆಗಳನ್ನು ಕೊಡ್ತಾರೆ. ಆ 8 ಪ್ರಶ್ನೆಗಳಲ್ಲಿ ನೀವು ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡಬೇಕು. ಒಂದಕ್ಕೆ 2 ಮಾರ್ಕ್ಸ್ಗಳಿರ್ತವೆ. 5 × 2 = 10. ಸೊ 10 ಮಾರ್ಕ್ಸ್ ನಿಮ್ಮ 2 ಮಾರ್ಕ್ಸಿಗೆ ಸಂಬಂಧಪಡುವಂತಹ ಕ್ವಶನ್ಸ್ಗಳು. 10 ಮಾರ್ಕ್ಸ್ ನಿಮಗಲ್ಲೇ ವೇಟೇಜ್ ಇರುತ್ತೆ. ಹೀಗಾಗಿ ಅಲ್ಲಿ ಫೀಚರ್ಸ್ಗಳನ್ನು ಕೇಳಬಹುದು, ಮೆಥಡ್ಸ್ಗಳನ್ನು ಕೇಳಬಹುದು, ಟೈಪ್ಸ್ಗಳನ್ನು, ಡೆಫಿನಿಷನನ್ನು, ಆಬ್ಜೆಕ್ಟಿವ್ಸ್ಗಳನ್ನು, ಎಕ್ಸಾಂಪಲ್ಸ್ಗಳನ್ನು, ಇಂತಹ ಪ್ರಶ್ನೆಗಳನ್ನು ಕೇಳುತ್ತಾರೆ. ನಾವು ಸ್ವಲ್ಪ ಜಾಣ್ಮೆಯಿಂದ ಅಲ್ಲಿ ಉತ್ತರ ಕೊಡಬೇಕು ಅಂತಂದರೆ ಪಾಯಿಂಟ್ ವೈಸ್ ಇರುವ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಎಕ್ಯುರೇಟ್ ಆಗಿ ಆನ್ಸರನ್ನು ಬರೀಲಿಕ್ಕೆ ಸಾಧ್ಯ. ನೀವು ಏನೋ ಡೆಫಿನಿಷನ್ ಅನ್ನು, ಮೀನಿಂಗ್ ಅನ್ನು ಪ್ಯಾರಾಗ್ರಾಫ್ ವೈಸ್ ಬರೆಯುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ ಅಂತಂದರೆ ಕೆಲವೊಮ್ಮೆ ಏನೋ ಒಂದು ಸೆಂಟೆನ್ಸ್ ಅನ್ನು ಬರೆಯುವಾಗ ಮಿಸ್ಟೇಕ್ ಮಾಡಿ ಮಾರ್ಕ್ಸ್ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಹೀಗಾಗಿ ಮಾರ್ಕ್ಸ್ ಕಳೆದುಕೊಳ್ಳದೆ ಬರೀಬೇಕು ಅಂತಂದರೆ ಪಾಯಿಂಟ್ಗಳನ್ನು ಬರೆದು ಬಿಟ್ಟರೆ ಈಸಿಯಾಗಿ ಆ ಸೆಕ್ಷನನ್ನು ಕ್ರ್ಯಾಕ್ ಮಾಡಬಹುದು. ಸೊ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಇದು ನಮ್ಮ ಅಕೌಂಟೆನ್ಸಿಯ ಥೆರಾಟಿಕ್ ಪಾರ್ಟ್. ಮೊದಲಿಗೆ 18+82 ಈ ಸೆಟ್ನಲ್ಲಿ ನಮ್ಮ ಕ್ವಶನ್ ಪೇಪರನ್ನು ಮಾಡ್ತಿದ್ರು. ಅಂದರೆ 82 ಮಾರ್ಕ್ಸಿನ ಪ್ರಾಬ್ಲಮೆಟಿಕ್ ಪಾರ್ಟ್, 18 ಮಾರ್ಕ್ಸಿನ ಥಿಯರಿ ಪಾರ್ಟ್. ಈಗ 12 ಮಾರ್ಕ್ಸಿನ ಒಂದು ಕ್ವಶನನ್ನು ಕಡಿಮೆ ಮಾಡಿ ಅದನ್ನು 1 ಮಾರ್ಕ್ಸಿಗೆ ಅದನ್ನು ಜಾಯಿನ್ ಮಾಡಿ ಅಲ್ಲಿ 30 ಮಾರ್ಕ್ಸ್ 1 and 2 ಮಾರ್ಕ್ಸಿಗೆ ಸಂಬಂಧಪಡುವ ಥಿಯರಿ ಪಾರ್ಟ್. ಇನ್ನು 70 ಮಾರ್ಕ್ಸ್ ಅದು 6 ಮಾರ್ಕ್ಸ್, 12 ಮಾರ್ಕ್ಸ್ ಮತ್ತು 5 ಮಾರ್ಕ್ಸಿಗೆ ಸಂಬಂಧಪಡುವಂತಹ ಒಂದು ಸೆಕ್ಷನ್ ಅಂತ ಮಾಡಿದ್ದಾರೆ. ಹೀಗಾಗಿ 30 ಮಾರ್ಕ್ಸನ್ನು ನಾವು ಥೆರಾಟಿಕ್ ಪಾರ್ಟಲ್ಲಿ ನೋಡುತ್ತೇವೆ. ಅದು ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿಗೆ ಸಂಬಂಧಪಡುವಂತೆ. ಕಮಿಂಗ್ ಟು ಸೆಕ್ಷನ್ ಸಿ, problematic part will start from this section. You will get 6 marks questions in this section. So you will be having 7 questions. You need to write any 4. ನಿಮಗೆ ಇಲ್ಲಿ ಒಟ್ಟು 7 ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಯಾವುದಾದ್ರೂ 4 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ, ಆ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಅನ್ನು ಒದಗಿಸಿದರೆ, ಅವು ಕರೆಕ್ಟ್ ಆಗಿದ್ದರೆ ಆ ಸೆಕ್ಷನ್ ಕ್ರ್ಯಾಕ್ ಆದಂತೆ. ಇಲ್ಲಿ ನಾವು ಗಮನಿಸಬೇಕು, 6 ಮಾರ್ಕ್ಸಿನ ಪ್ರಶ್ನೆಗಳಲ್ಲಿ 1 ಥಿಯರಿ ಕ್ವಶನ್ ಇರುತ್ತದೆ. ಕಂಪ್ಯೂಟರೈಸ್ಡ್ ಅಕೌಂಟಿಂಗಿಗೆ ಸಂಬಂಧಪಡುವಂತೆ 12th ಮತ್ತು 13th ಚಾಪ್ಟರಿಗೆ ಸಂಬಂಧಪಡುವಂತೆ 1 ಥಿಯರಿ ಕ್ವಶನ್ ಇರುತ್ತದೆ. ಉಳಿದಂತೆ 6 ಪ್ರಶ್ನೆಗಳು ಪ್ರಾಬ್ಲಮೆಟಿಕ್ ಪಾರ್ಟ್. ಆ ಪ್ರಾಬ್ಲಮೆಟಿಕ್ ಪಾರ್ಟ್ನಲ್ಲಿ ನೀವು 4 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಯಾವ ಅಂತ ಮುಂದೆ ನೋಡೋಣ.
ಸೆಕ್ಷನ್ ಡಿ 12 ಮಾರ್ಕ್ಸಿನ ಒಂದು ಸೆಕ್ಷನ್ ಅದು. ಅಲ್ಲಿ ನೀವು ಮತ್ತೆ 7 ಕ್ವಶನ್ಸ್ಗಳನ್ನು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ನೀವು ನೋಡಬಹುದು. ಅವುಗಳಲ್ಲಿ ಮೊದಲಿನ ಪ್ಯಾಟರ್ನಿನ ಪ್ರಕಾರ ಯಾವುದಾದ್ರೂ 4 ಬರಿ ಅಂತ ಕೇಳುತ್ತಿದ್ರು, ಈಗ ಅದನ್ನು ಕಡಿತಗೊಳಿಸಿ ಯಾವುದಾದ್ರೂ 3 ಮಾತ್ರ ಬರಿಬೇಕು ಅಂತ ಹೇಳಿದ್ದಾರೆ. ಇದು ಸ್ಕೋರ್ ಮಾಡುವ ವಿದ್ಯಾರ್ಥಿಗಳಿಗೆ, ಎವರೇಜ್ ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಅನುಕೂಲ ಆಗುವಂತಹ ಒಂದು ವಿಷಯ. ಯಾಕೆಂದ್ರೆ ಸ್ಕೋರ್ ಮಾಡುವ ವಿದ್ಯಾರ್ಥಿಗಳಿಗೆ ಟೈಮ್ ಕನ್ಸಂಪ್ಷನ್ ಬಹಳ ಕಡಿಮೆ ಆಯಿತು. 12 ಮಾರ್ಕ್ಸಿನ ಒಂದು ಕ್ವಶನ್ ಬರೆಯೋದ್ರ ಬದಲಿ 1 ಮಾರ್ಕ್ಸಿನ 12 ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋದು ಸ್ವಲ್ಪ ಟೈಮ್ ಕನ್ಸಂಪ್ಷನ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದರೆ ಬಹಳ ಅನುಕೂಲ. ಇನ್ನು ಎವರೇಜ್ ವಿದ್ಯಾರ್ಥಿಗಳಿಗೆ 12 ಮಾರ್ಕ್ಸಿನ ಎಲ್ಲೋ ಒಂದು ಕಡೆಗೆ ನಾವು ತಯಾರು ಮಾಡಿದ್ದಿಲ್ಲ ಅಂತಂದ್ರೂ ಕೂಡ 1 ಮಾರ್ಕ್ಸಿನ ಕೆಲವು ಪ್ರಶ್ನೆಗಳನ್ನು ನೋಡಿಟ್ಟಿದ್ವಿ ಅಂತಂದರೆ ಅವುಗಳಿಗೆ ಈಸಿಯಾಗಿ ಆನ್ಸರ್ ಮಾಡಬಹುದು. ಸೊ ಇದು ಎರಡೂ ಸೆಕ್ಷನ್ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ಗಳನ್ನು ನಾವು ನೋಡಿದರೆ 6 ಮಾರ್ಕ್ಸ್ ಅನ್ಚೇಂಜ್ಡ್ ಆಗಿದೆ, 12 ಮಾರ್ಕ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಆ ಚೇಂಜ್ ಕೂಡ ವಿದ್ಯಾರ್ಥಿಗಳ ಪರವಾಗಿದೆ ಅಂತ ನಾವು ಇಲ್ಲಿ ನೋಡಬಹುದು. ಕೊನೆಗೆ ಸೆಕ್ಷನ್ ಇ, ಅದರಲ್ಲಿ 3 ಪ್ರಶ್ನೆಗಳು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ಗಳಿರ್ತವೆ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಡಬೇಕು. ದಿಸ್ ಈಸ್ ಆಲ್ ಅಬೌಟ್ ಅವರ್ ಸೆಕ್ಷನ್ ವೈಸ್ ಪೇಪರ್ ಪ್ಯಾಟರ್ನ್. ನಮ್ಮ ಸೆಕ್ಷನ್ ವೈಸ್ ಪೇಪರ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತ ಅನ್ನೋದಕ್ಕೆ ಇಷ್ಟು ನಾನು ಹೇಳಿದ್ದು ಪೂರಕ ಅಂತ ಅಂದ್ಕೊಳ್ಳುತ್ತೇನೆ. ಇದನ್ನು ಗಮನದಲ್ಲಿಟ್ಕೊಂಡು ತಯಾರಿ ಮಾಡಬೇಕು. ಇನ್ನು ಕಮಿಂಗ್ ಟು 6 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್, ಬಹಳಷ್ಟು ಜನ ಸರಿ ಯಾವ ಯಾವ ಪ್ರಶ್ನೆಗಳಲ್ಲಿ ಬರ್ತವೆ, ನಾವು ಯಾವುದನ್ನು ತಯಾರಿ ಮಾಡಿದರೆ ಸೂಕ್ತ ಅಂತ ಬಹಳಷ್ಟು ಜನ ಕೇಳಿದ್ದಾರೆ. ಸ್ವಲ್ಪ ಚಾಪ್ಟರ್ ವೈಸ್ ಪ್ಯಾಟರ್ನ್ ಅಥವಾ ಬ್ಲೂ ಪ್ರಿಂಟನ್ನು ಏನು ಕೊಟ್ಟಿದ್ದಾರೆ ಅದನ್ನು ನಾವು ಗಮನವಿಟ್ಟು ನೋಡ್ಕೊಳ್ಬೇಕು. ಒಮ್ಮೆ ನಾನು ಅದನ್ನು ಹೇಳುತ್ತೇನೆ, ನಿಮ್ಮ ಸ್ಕ್ರೀನ್ ಮೇಲೂ ಅದು ಡಿಸ್ಪ್ಲೇ ಆಗ್ತಾ ಇರ್ತದೆ, ಅದನ್ನು ನೀವು ನೋಟ್ ಮಾಡ್ಕೊಳ್ಬಹುದು. ಫಸ್ಟ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರ್ ಇವೆರಡು ಒಂದು ಇಂಟ್ರೊಡಕ್ಷನ್ ಮತ್ತು ಇನ್ನೊಂದು ಥಿಯರಿ ಬೇಸ್ ಆಫ್ ಅಕೌಂಟಿಂಗ್ ಅಂತ. ಇವೆರಡರಿಂದ 6 ಮಾರ್ಕ್ಸ್ 12 ಮಾರ್ಕ್ಸ್ ಕ್ವಶನ್ ಬರೋದಿಲ್ಲ. 1ನೇ ಚಾಪ್ಟರ್ದಿಂದ 1 ಮಾರ್ಕ್ಸಿನ 2 ಪ್ರಶ್ನೆಗಳು ಬರ್ತವೆ, 2 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದೆ, ಮುಗಿದೋಯ್ತು. 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ ಅಲ್ಲಿಂದ ಇಲ್ಲ. ಸೆಕೆಂಡ್ ಚಾಪ್ಟರ್ ಥಿಯರಿ ಬೇಸ್ ಆಫ್ ಅಕೌಂಟಿಂಗ್, ಅಲ್ಲಿಂದ 1 ಮಾರ್ಕ್ಸಿನ 1 ಪ್ರಶ್ನೆ, 2 ಮಾರ್ಕ್ಸಿನ 1 ಪ್ರಶ್ನೆ. ಹೀಗಾಗಿ ಅಲ್ಲೂ ಕೂಡ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ಥರ್ಡ್ ಚಾಪ್ಟರ್ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ ನಂಬರ್ 1, ಆ ಚಾಪ್ಟರ್ದಿಂದ 1 ಮಾರ್ಕ್ಸಿನ 3 ಪ್ರಶ್ನೆ ಬರ್ತದೆ, 2 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದೆ, 6 ಮಾರ್ಕ್ಸಿನ 1 ಪ್ರಶ್ನೆ ಬರ್ತದೆ ಮತ್ತು 12 ಮಾರ್ಕ್ಸಿನ ಮತ್ತೊಂದು ಪ್ರಶ್ನೆ ಬರ್ತದೆ. ಹೀಗಾಗಿ ಎಲ್ಲ ಸೆಕ್ಷನ್ದಿಂದ ನೀವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಫ್ರಮ್ ದಿಸ್ ಚಾಪ್ಟರ್. ಫೋರ್ತ್ ಚಾಪ್ಟರ್ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ ನಂಬರ್ 2, ಕ್ಯಾಶ್ ಬುಕ್ ಇದೆ, ಸಬ್ಸಿಡರಿ ಬುಕ್ಸ್ ಇದೆ, ಹೀಗೆ ಬೇರೆ ಬೇರೆ ಸೆಕ್ಷನ್ಗಳಲ್ಲಿ ನೀವು ಅದನ್ನು ನೋಡ್ತೀರಿ. ಅದರಲ್ಲಿಯೂ ಕೂಡ 1 ಮಾರ್ಕ್ಸಿನ 3 ಪ್ರಶ್ನೆಗಳು, 2 ಮಾರ್ಕ್ಸಿನ ಕ್ವಶನ್ಸ್ ಇಲ್ಲ. ಸ್ವಲ್ಪ ಇದನ್ನು ಗಮನದಲ್ಲಿ ಇಟ್ಕೊಂಡು 2 ಮಾರ್ಕ್ಸಿನ ಪ್ರಿಪರೇಷನ್ ಅನ್ನು ಮಾಡುವಾಗ ಈ ಚಾಪ್ಟರ್ದಿಂದ ನೀವು ಪ್ರಿಪರೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ಚಾಪ್ಟರ್ದಿಂದ 2 ಮಾರ್ಕ್ಸಿನ ಕ್ವಶನ್ಸ್ ಇರೋದಿಲ್ಲ. 6 ಮಾರ್ಕ್ಸ್ಗೆ ಮಾತ್ರ 2 ಪ್ರಶ್ನೆಗಳು, 12 ಮಾರ್ಕ್ಸ್ಗೆ 1 ಪ್ರಶ್ನೆ. ಬಂಪರ್ ಚಾಪ್ಟರ್ ಇದು. ಯಾಕೆಂದ್ರೆ 12 ಮಾರ್ಕ್ಸಿನ 1 ಪ್ರಶ್ನೆ ನಿಶ್ಚಿತವಾಗಿ ಬರುತ್ತದೆ, 6 ಮಾರ್ಕ್ಸ್ಗೆ 2 ಪ್ರಶ್ನೆಗಳು ಬರುತ್ತದೆ. ಹೀಗಾಗಿ ನೀವು ಈ ಚಾಪ್ಟರ್ ಅನ್ನ ತಯಾರು ಮಾಡಿದರೆ 24 ಮಾರ್ಕ್ಸ್ ಪ್ರಾಬ್ಲಮೆಟಿಕ್ ಪಾರ್ಟ್ದಿಂದ ಸಿಗ್ತದೆ, ಪ್ಲಸ್ 3 ಮಾರ್ಕ್ಸ್ ನಿಮಗೆ 1 ಮಾರ್ಕ್ನಿಂದ ಸಿಗ್ತದೆ. 27 ಮಾರ್ಕ್ಸ್ ವೇಟೇಜ್ ಇರುವಂತಹ ಒಂದು ದೊಡ್ಡ ಚಾಪ್ಟರ್ ಈ ರೆಕಾರ್ಡಿಂಗ್ ಆಫ್ ದ ಟ್ರಾನ್ಸಾಕ್ಷನ್ಸ್ ನಂಬರ್ 2. ಹೀಗಾಗಿ ಈ ಚಾಪ್ಟರಿಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ತಯಾರಿ ಮಾಡಬೇಕು. ಫಿಫ್ತ್ ಚಾಪ್ಟರ್ ದಟ್ ಈಸ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಈ ಚಾಪ್ಟರ್ದಿಂದ 1 ಮಾರ್ಕ್ಸಿನ ಕ್ವಶನ್ ಇರೋದಿಲ್ಲ, 2 ಮಾರ್ಕ್ಸಿನ 1 ಪ್ರಶ್ನೆ ಇರುತ್ತದೆ. ಅದು ಮೆಥಡ್ಸ್ ಆಗಿರಬಹುದು, ಟೈಪ್ಸ್ ಆಗಿರಬಹುದು, ಅಥವಾ ಮೀನಿಂಗ್ ಆಫ್ ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಕೇಳಬಹುದು. ಇಂತಹ ಪ್ರಶ್ನೆಗಳು ಇರುತ್ತದೆ, 1 ಪ್ರಶ್ನೆ ಇರುತ್ತದೆ. 6 ಮಾರ್ಕ್ಸಿನ ಕ್ವಶನ್ ಇಲ್ಲ, 12 ಮಾರ್ಕ್ಸಿನ 1 ಪ್ರಶ್ನೆ ನಿಶ್ಚಿತವಾಗಿ ಬರ್ತದೆ. ಹೀಗಾಗಿ ಆ ಪ್ರಶ್ನೆಯನ್ನು ನೀವು ತಯಾರಿ ಮಾಡಿಕೊಳ್ಬೇಕು. ಇನ್ನು 6ನೆಯ ಚಾಪ್ಟರ್ ನಮ್ಮ 6th ಚಾಪ್ಟರಿಗೆ ಸಂಬಂಧಪಡುವಂತೆ ನೋಡಿದರೆ ಟ್ರಯಲ್ ಬ್ಯಾಲೆನ್ಸ್ ಅಂಡ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್.
ಅಲ್ಲಿ 1 ಮಾರ್ಕ್ಸಿನ 2 ಪ್ರಶ್ನೆ, 2 ಮಾರ್ಕ್ಸಿನ 1 ಪ್ರಶ್ನೆ, 6 ಮಾರ್ಕ್ಸಿನ 1 ಪ್ರಶ್ನೆ, 2 ಆಪ್ಷನ್ಸ್ ಇವೆ ಅಲ್ಲಿ, ಒಂದು ಟ್ರಯಲ್ ಬ್ಯಾಲೆನ್ಸ್ ಮತ್ತೊಂದು ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಯಾವುದಾದ್ರೂ ಒಂದು ಪ್ರಶ್ನೆ ಬರ್ತದೆ, 12 ಮಾರ್ಕ್ಸಿನ ಪ್ರಶ್ನೆ ಆ ಚಾಪ್ಟರ್ದಿಂದ ಇಲ್ಲ. ಇನ್ನ 7ನೆಯ ಚಾಪ್ಟರ್ ಅದು ಡೆಪ್ರಿಸಿಯೇಷನ್, ಪ್ರೊವಿಷನ್ಸ್ ಅಂಡ್ ರಿಸರ್ವ್ಸ್. ಅದರಿಂದ 1 ಮಾರ್ಕ್ಸಿನ ಪ್ರಶ್ನೆ ಇರೋದಿಲ್ಲ, 2 ಮಾರ್ಕ್ಸಿನ 1 ಪ್ರಶ್ನೆ ಇರ್ತದೆ, 6 ಮಾರ್ಕ್ಸಿನ ಕ್ವಶನ್ ಇಲ್ಲ, 12 ಮಾರ್ಕ್ಸಿನ 1 ಪ್ರಶ್ನೆ. ಇಟ್ ಮೇ ಬಿ ಫ್ರಮ್ ಸ್ಟ್ರೇಟ್ ಲೈನ್ ಮೆಥಡ್ ಆರ್ ಇಟ್ ಮೇ ಬಿ ಫ್ರಮ್ ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್, ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಕರೀತೇವೆ. ಅದರಿಂದ 1 ಪ್ರಶ್ನೆ ಬರ್ತದೆ. 8th ಚಾಪ್ಟರ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಅದರಿಂದ 1 ಮಾರ್ಕ್ಸಿನ 2 ಪ್ರಶ್ನೆ ಇರ್ತದೆ, 2 ಮಾರ್ಕ್ಸಿನ ಪ್ರಶ್ನೆ ಇರೋದಿಲ್ಲ, 6 ಮಾರ್ಕ್ಸಿನ ಪ್ರಶ್ನೆಯೂ ಕೂಡ ಇರೋದಿಲ್ಲ. ಇನ್ನು 12 ಮಾರ್ಕ್ಸಿನ 1 ಪ್ರಶ್ನೆ ಇರ್ತದೆ. ಎಂಡೋರ್ಸ್ಮೆಂಟ್ ಅಥವಾ ಮತ್ತೆ ಬೇರೆ ಬೇರೆ ಪ್ರಕಾರಗಳಲ್ಲಿ ನಾವು ಅಲ್ಲಿ ಪ್ರಶ್ನೆಗಳನ್ನು ನೋಡುತ್ತೇವೆ. ಡಿಸ್ಕೌಂಟಿಂಗ್ ಆಫ್ ದ ಬಿಲ್ ಆಗಿರಬಹುದು, ಎಂಡೋರ್ಸ್ಮೆಂಟ್ ಆಗಿರಬಹುದು, ಯಾವುದೇ ಪ್ರಶ್ನೆಯನ್ನು ಕೂಡ ಅಲ್ಲಿ ಕೇಳಬಹುದು. ನೀವು ಈ ಚಾಪ್ಟರ್ನ ತಯಾರು ಮಾಡ್ತಾ ಇದ್ರೆ ನಾನು ಒಂದು ಸೆಕ್ಷನ್ ಅನ್ನ ಮಾತ್ರ ಮಾಡುತ್ತೇನೆ, ಬೇರೆ ಒಂದು ಡಿಸ್ಕೌಂಟಿಂಗ್ ಮಾಡುತ್ತೇನೆ, ಎಂಡೋರ್ಸ್ಮೆಂಟ್ ಮಾಡೋದಿಲ್ಲ ಅಂತ ಹೇಳಿದರೆ ಅದು ನಿಮಗೆ ಹೆಲ್ಪ್ ಆಗಲಿಕ್ಕಿಲ್ಲ. ಯಾಕೆಂದರೆ ಬೇರೆ ಯಾವುದೇ ಸೆಕ್ಷನ್ದಿಂದಲೂ ಕೂಡ ಡಿಸ್ಕೌಂಟ್ ಆಗಿರಬಹುದು, ಎಂಡೋರ್ಸ್ಮೆಂಟ್ ಆಗಿರಬಹುದು, ರಿನ್ಯೂವಲ್ ಆಗಿರಬಹುದು, ಯಾವುದೇ ಪ್ರಶ್ನೆ ಕೂಡ ಅಲ್ಲಿ ಕೇಳಬಹುದು. ಹೀಗಾಗಿ ಎಲ್ಲ ಪಾರ್ಟ್ಗಳನ್ನು ತಯಾರು ಮಾಡಿದರೆ ಮಾತ್ರ ಈ ಪ್ರಶ್ನೆಯನ್ನು ನೀವು ಇಟ್ಕೊಳ್ಬೇಕು. ಇಲ್ಲದೆ ಹೋದರೆ ಈ ಪ್ರಶ್ನೆಯನ್ನು ಬಿಟ್ಟು ಬೇರೆ ಆಪ್ಷನ್ಸ್ಗಳಿಗೆ ನಾವು ತಯಾರಿ ಮಾಡಬೇಕಾಗ್ತದೆ, ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಇನ್ನು ಇಷ್ಟು ಪಾರ್ಟ್ 1 ಅಥವಾ ನಮ್ಮ ಬುಕ್ ನಂಬರ್ 1ಗೆ ಸಂಬಂಧಪಡುವಂತೆ. ಆದರೆ ಬುಕ್ ನಂಬರ್ 2ದಿಂದ 9th ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನಂಬರ್ 1 ಅಲ್ಲಿ 1 ಮಾರ್ಕ್ಸಿನ ಪ್ರಶ್ನೆ ಇಲ್ಲ, 2 ಮಾರ್ಕ್ಸಿನ 1 ಪ್ರಶ್ನೆ ಇದೆ, 6 ಮಾರ್ಕ್ಸಿನ 1 ಪ್ರಶ್ನೆ ಇರುತ್ತದೆ, 12 ಮಾರ್ಕ್ಸಿನ ಪ್ರಶ್ನೆ ಅಲ್ಲಿ ಇರೋದಿಲ್ಲ. 10th ಚಾಪ್ಟರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ 1 ಮಾರ್ಕ್ಸಿನ 1 ಪ್ರಶ್ನೆ ಇರ್ತದೆ, 2 ಮಾರ್ಕ್ಸಿನ ಪ್ರಶ್ನೆ ಇರೋದಿಲ್ಲ, 6 ಮಾರ್ಕ್ಸಿನ ಪ್ರಶ್ನೆಯೂ ಇರೋದಿಲ್ಲ, 12 ಮಾರ್ಕ್ಸಿಗೆ 1 ಪ್ರಶ್ನೆ ಇದ್ದೇ ಇರುತ್ತದೆ. ನೀವು ಟ್ರೇಡಿಂಗ್ ಅಕೌಂಟ್, P&L ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಇದನ್ನು ಮಾಡೋದರಲ್ಲಿ ಪ್ರಾಕ್ಟೀಸ್ ಮಾಡಿದರೆ, ಈ ಪ್ರಶ್ನೆಗೆ ನೀವು ರೆಡಿ ಆಗಿದ್ರೆ ಈ ಪ್ರಶ್ನೆಯನ್ನು ನೀವು ಅಲ್ಲಿ ಸಾಲ್ವ್ ಮಾಡಲಿಕ್ಕೆ ಬರುತ್ತದೆ. 11th ಚಾಪ್ಟರ್ ಅಕೌಂಟಿಂಗ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅಥವಾ ನಾವು ಇನ್ ಜನರಲ್ ಆಗಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಅಂತೇವೆ. ಅದು 1 ಮಾರ್ಕ್ಸಿನ 3 ಕ್ವಶನ್ಸ್ಗಳು ಆ ಚಾಪ್ಟರ್ದಿಂದ ಕೇಳುತ್ತಾರೆ. 2 ಮಾರ್ಕ್ಸಿನ ಪ್ರಶ್ನೆ ಇರೋದಿಲ್ಲ, 6 ಮಾರ್ಕ್ಸಿನ 1 ಪ್ರಶ್ನೆ, 12 ಮಾರ್ಕ್ಸಿನ 1 ಪ್ರಶ್ನೆ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇರ್ತದೆ. 12th ಚಾಪ್ಟರ್ ಅದು ಕಂಪ್ಯೂಟರೈಸ್ಡ್ ಅಕೌಂಟಿಗೆ ಸಂಬಂಧಪಡುವ 12th ಮತ್ತು 13th ಚಾಪ್ಟರ್. 12th ಚಾಪ್ಟರ್ದಿಂದ 1 ಮಾರ್ಕ್ಸಿನ 2 ಕ್ವಶನ್ಸ್, 2 ಮಾರ್ಕ್ಸಿನ 1 ಕ್ವಶನ್, 6 ಮತ್ತು 12 ಮಾರ್ಕ್ಸಿನ ಕ್ವಶನ್ಸ್ಗಳು ಅಲ್ಲಿ ಇರೋದಿಲ್ಲ. ಕೊನೆಯ ಚಾಪ್ಟರ್ ಅದು 13th ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಗೆ ಸಂಬಂಧಪಡುವಂತೆ 1 ಮಾರ್ಕ್ಸಿನ 1 ಪ್ರಶ್ನೆ ಇರ್ತದೆ, 2 ಮಾರ್ಕ್ಸಿನ ಪ್ರಶ್ನೆ ಇರೋದಿಲ್ಲ, 6 ಮಾರ್ಕ್ಸಿನ 1 ಥಿಯರಿ ಕ್ವಶನ್ ಇದ್ದೇ ಇರ್ತದೆ. ನೀವೇನಾದರೂ ಪ್ರಾಬ್ಲಮೆಟಿಕ್ ಪಾರ್ಟ್ನಲ್ಲಿ ವೀಕ್ ಇದ್ರೆ ಇದು ಒಂದು ಕ್ವಶನ್ ಅನ್ನು ನೀವು ತಯಾರಿ ಮಾಡಬಹುದು. 13th ಚಾಪ್ಟರ್ನಿಂದ ಸಂಬಂಧಪಡುವ 6 ಮಾರ್ಕ್ಸ್ ಕ್ವಶನ್ಸ್ಗಳು. ಇವುಗಳು ನಮ್ಮ ಚಾಪ್ಟರ್ ವೈಸ್ ವೇಟೇಜ್ ತಿಳಿಸ್ತದೆ. ಇದು ನಮ್ಮ ಬ್ಲೂ ಪ್ರಿಂಟ್ ನಲ್ಲಿ ಕೊಟ್ಟಿದ್ದಾರೆ. ಮಾಡೆಲ್ ಕ್ವಶನ್ ಪೇಪರ್ ಅನ್ನು ನೀವು ನೋಡಿದರೆ ಇದೇ ಒಂದು ವೇಟೇಜ್ ಅಥವಾ ಬ್ಲೂ ಪ್ರಿಂಟಿನ ಪ್ರಕಾರ ಇದೆ. 6 ಮಾರ್ಕ್ಸಿನ 7 ಪ್ರಶ್ನೆಗಳು ಅಂತ ನಾವು ಹೇಳಿದ್ವಿ. ಯಾವ ಯಾವ ಚಾಪ್ಟರ್ದಿಂದ ಅಂತ ಹೇಳಿದೆ. ಯಾವ ಪ್ರಶ್ನೆಗಳು ಅನ್ನೋದನ್ನು ಒಂದು ಲಿಸ್ಟ್ ಅನ್ನು ಹೇಳುತ್ತೇನೆ. ನಿಮ್ಮ ಸ್ಕ್ರೀನ್ ಮೇಲೆ ಅದು ಡಿಸ್ಪ್ಲೇ ಆಗ್ತದೆ. ಅವುಗಳನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಬಹುದು. ನಿಮ್ಮ ಕ್ವಶನ್ ಪೇಪರಿನ 25th ಕ್ವಶನ್ದಿಂದ 31st ಕ್ವಶನ್ ವರೆಗೂ 6 ಮಾರ್ಕ್ಸಿನ ಕ್ವಶನ್ಸ್ಗಳಿರ್ತವೆ. 25th ಕ್ವಶನ್ ಅದು 3rd ಚಾಪ್ಟರಿಗೆ ಸಂಬಂಧಪಡುವ ಒಂದು 6 ಮಾರ್ಕ್ಸ್ ಕ್ವಶನ್ ಆಗಿರುತ್ತದೆ. 3rd ಚಾಪ್ಟರಿಗೆ ಸಂಬಂಧಪಡುವಂತಹ 6 ಮಾರ್ಕ್ಸ್ ಕ್ವಶನ್ಸ್ಗಳು ಮುಖ್ಯವಾಗಿ 2. ಒಂದು ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್, ಅಂದರೆ ಒಂದು 12 ನೇಮ್ಸ್ ಆಫ್ ಅಕೌಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಕ್ಲಾಸಿಫೈ ಮಾಡಿ ಅಸೆಟ್ ಯಾವುದು, ಲಯಬಿಲಿಟಿ ಯಾವುದು, ಕ್ಯಾಪಿಟಲ್ ಯಾವುದು, ರೆವಿನ್ಯೂ ಯಾವುದು ಮತ್ತು ಎಕ್ಸ್ಪೆನ್ಸ್ ಯಾವುದು ಅಂತ ಬರೀಬೇಕು. 1ಕ್ಕೆ ಅರ್ಧ ಅಂಕ, 12 ಕರೆಕ್ಟ್ ಮಾಡಿದರೆ 6 ಅಂಕಗಳಿರ್ತವೆ ಆ ಪ್ರಶ್ನೆ. ಅಥವಾ ಅಕೌಂಟಿಂಗ್ ಇಕ್ವೇಷನ್ ಅನ್ನು ಸಾಲ್ವ್ ಮಾಡೋದು. 99% ಪ್ರೊಬ್ಯಾಬಿಲಿಟಿ ಇರೋದು ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ಗೆ ಮಾತ್ರ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಕೇಳಬಹುದಾದ ಚಾನ್ಸಸ್ ಇದೆ.
ಆದರೆ ಹೆಚ್ಚಾಗಿ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೊಟ್ಟದ್ದನ್ನು ನೋಡಿದ್ರೆ ಹೆಚ್ಚಾಗಿ ಎಲ್ಲ ಜಿಲ್ಲೆಗಳಲ್ಲಿ ಇರುವ ಕ್ವಶನ್ ಪೇಪರ್ಸ್ಗಳಲ್ಲಿ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಕೇಳಬಹುದು ಅಂತ ಇದೊಂದು ಪ್ರೊಬ್ಯಾಬಿಲಿಟಿಯನ್ನು ನಾವು ಹೇಳಬಹುದು. ಸೊ ಮಕ್ಕಳೇ, ಇದು ತುಂಬಾ ಸಿಂಪಲ್ ಈಸಿಯಾದ ಪ್ರಶ್ನೆ, ಇದನ್ನ ನೀವೆಲ್ಲ ತಯಾರಿ ಮಾಡಬೇಕು. ಇನ್ನ 26th ಕ್ವಶನ್, ಅದು 26th ಮತ್ತು 27th ಕ್ವಶನ್, ಇವುಗಳು ನಮ್ಮ 4th ಚಾಪ್ಟರ್ಗೆ ಸಂಬಂಧಪಡುವಂತಹ ಕ್ವಶನ್ಸ್ಗಳು. 6 ಮಾರ್ಕ್ಸಿನ 2 ಪ್ರಶ್ನೆಗಳು ಅಲ್ಲಿ ಬರ್ತವೆ ಅಂತ ಹೇಳಿದ್ದೇನೆ. ಒಟ್ಟು 3 ಪ್ರಶ್ನೆಗಳಿವೆ. ಒಂದು ಸಬ್ಸಿಡರಿ ಬುಕ್ಸ್, ಪರ್ಚೇಸಸ್ ಬುಕ್ ಅಥವಾ ಸೇಲ್ಸ್ ಬುಕ್, ರಿಟರ್ನ್ಸ್ ಬುಕ್ ಅನ್ನ 6 ಮಾರ್ಕ್ಸ್ಗೆ ಕೇಳೋದಿಲ್ಲ, ಇದು 1 ಪಾರ್ಟ್. ಇನ್ನ ಅನಲಿಟಿಕಲ್ ಪೆಟಿ ಕ್ಯಾಶ್ ಬುಕ್, ಇದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ ಸಿಂಪಲ್ ಕ್ಯಾಶ್ ಬುಕ್. ಈ 3 ಪ್ರಶ್ನೆಗಳು ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ನಮಗೆ 6 ಮಾರ್ಕ್ಸ್ಗೆ ಸಂಬಂಧಪಡುವಂತೆ ಸಿಗ್ತವೆ. ಈ 3ರಲ್ಲಿ 2 ಪ್ರಶ್ನೆ ಕೇಳುತ್ತಾರೆ. ಪೆಟಿ ಕ್ಯಾಶ್ ಬುಕ್ 100% ಕೇಳುತ್ತಾರೆ. ಹೀಗಾಗಿ 27th ಕ್ವಶನ್ ಪೆಟಿ ಕ್ಯಾಶ್ ಬುಕ್ ಅಂತ ಇಟ್ಕೊಂಡ್ರೆ 26th ಕ್ವಶನ್ ಇಟ್ ಮೇ ಬಿ ರಿಗಾರ್ಡಿಂಗ್ ಸಿಂಪಲ್ ಕ್ಯಾಶ್ ಬುಕ್ ಆರ್ ಇಟ್ ಮೇ ಬಿ ರಿಗಾರ್ಡಿಂಗ್ ಸಬ್ಸಿಡರಿ ಬುಕ್ಸ್. ಸೊ ಈ ರೀತಿಯಾಗಿ ಕೇಳುತ್ತಾರೆ. ಹೆಚ್ಚಾಗಿ ಕ್ವಶನ್ ಪೇಪರನ್ನ ಸೆಟ್ ಮಾಡುವಾಗ 6 ಮಾರ್ಕ್ಸ್ನಲ್ಲಿ ಸಿಂಪಲ್ ಕ್ಯಾಶ್ ಬುಕ್ ಕೇಳಿದರೆ 12 ಮಾರ್ಕ್ಸ್ನಲ್ಲಿ ಸಬ್ಸಿಡರಿ ಬುಕ್ಸ್ಗಳನ್ನು ಕೇಳುತ್ತಾರೆ. ಇಲ್ಲಿ ಸಬ್ಸಿಡರಿ ಬುಕ್ಸಿಗೆ ಸಂಬಂಧಪಡುವ 6 ಮಾರ್ಕ್ಸಿನ ಕ್ವಶನ್ ಕೇಳಿದರೆ 12 ಮಾರ್ಕ್ಸ್ನಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ಕೇಳುತ್ತಾರೆ. ಹೀಗಾಗಿ 12 ಮಾರ್ಕ್ಸಿನ ಕ್ವಶನ್ ಮತ್ತು 6 ಮಾರ್ಕ್ಸಿನ ಕ್ವಶನ್ ಇವೆರಡಕ್ಕೂ ಹೊಂದಾಣಿಕೆ ಆಗುವಂತೆ ಈ ಪ್ರಶ್ನೆ ಇರ್ತದೆ. ಆದರೆ ಪೆಟಿ ಕ್ಯಾಶ್ ಬುಕ್ 100% ಬಂದೇ ಬರ್ತದೆ. ಅವುಗಳನ್ನು ನೀವು ತಯಾರಿ ಮಾಡಬಹುದು. 28th ಕ್ವಶನ್, ಅದು ನಮ್ಮ 6ನೇ ಚಾಪ್ಟರ್ದಿಂದ ಇರ್ತದೆ. ಟ್ರಯಲ್ ಬ್ಯಾಲೆನ್ಸ್ ಅಥವಾ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. 99.99% ಎಲ್ಲ ಜಿಲ್ಲೆಗಳಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಕ್ವಶನ್ ಇರ್ತದೆ. ರೆಕ್ಟಿಫಿಕೇಶನ್ ಸ್ವಲ್ಪ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಟಫ್ ಆಗಬಹುದು ಅನ್ನುವ ನಿಟ್ಟಿನಲ್ಲಿ ರೆಕ್ಟಿಫಿಕೇಶನ್ ಬದಲಿಗೆ ಟ್ರಯಲ್ ಬ್ಯಾಲೆನ್ಸ್ ಕ್ವಶನ್ ಅನ್ನು ಕೇಳುವ ಚಾನ್ಸಸ್ ಜಾಸ್ತಿ. 29th ಕ್ವಶನ್, ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ 1, ಇದಕ್ಕೆ ಸಂಬಂಧಪಡುವಂತೆ ಟ್ರೇಡಿಂಗ್ ಅಕೌಂಟ್ ಮಾತ್ರ ಇರುವಂತಹ ಪ್ರಶ್ನೆ ಕೇಳಬಹುದು, P&L ಅಕೌಂಟ್ ಮಾತ್ರ ಇರುವ ಪ್ರಶ್ನೆ ಕೇಳಬಹುದು, ಬ್ಯಾಲೆನ್ಸ್ ಶೀಟ್ ಮಾತ್ರ ಇರುವ ಪ್ರಶ್ನೆ ಕೇಳಬಹುದು. ಇನ್ನೊಂದಿದೆ ಅಲ್ಲಿ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ಇದು ಮೋಸ್ಟ್ ನೆಗ್ಲೆಕ್ಟೆಡ್ ಕ್ವಶನ್. ಬಹಳಷ್ಟು ವಿದ್ಯಾರ್ಥಿಗಳು ಇದನ್ನ ಇಗ್ನೋರ್ ಮಾಡುತ್ತಾರೆ. ಆದರೆ ಆ ಒಂದು ಕ್ವಶನ್ ನಿಮ್ಮ ಕ್ವಶನ್ ಬ್ಯಾಂಕ್ನಲ್ಲಿ ಇದೆ, ಅದನ್ನು ತಯಾರಿ ಮಾಡಬೇಕು. ಆ ಪ್ರಶ್ನೆಯು ಕೂಡ 6 ಮಾರ್ಕ್ಸ್ಗೆ ಕೇಳಬಹುದು. 30th ಕ್ವಶನ್ ವಿಲ್ ಬಿ ಫ್ರಾಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್, ಅಕೌಂಟಿಂಗ್ ಫ್ರಾಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ದಿಂದ ಬರಬಹುದು. ಟೋಟಲ್ ಡೆಟರ್ಸ್ ಅಕೌಂಟ್ ಅಥವಾ ಟೋಟಲ್ ಕ್ರೆಡಿಟರ್ಸ್ ಅಕೌಂಟ್ ಪ್ರಶ್ನೆ ಅಲ್ಲಿ ಬರಬಹುದು. 31st ಕ್ವಶನ್, ಅದು ಕಂಪ್ಯೂಟರೈಸ್ಡ್ ಅಕೌಂಟಿಗೆ ಸಂಬಂಧಪಡುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಅದು ಥೆರಾಟಿಕ್ ಪ್ರಶ್ನೆ. ಡಿಫರೆನ್ಸಸ್ ಬಿಟ್ವೀನ್ ಮ್ಯಾನ್ಯುವಲ್ ಅಕೌಂಟಿಂಗ್ ಮತ್ತು ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಇದನ್ನ ಕೇಳಬಹುದು. ಫೀಚರ್ಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, 6 ಫೀಚರ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿ ಬರೆಯುವಂತೆ ಕೇಳುತ್ತಾರೆ. ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ಈ 3-4 ಪ್ರಶ್ನೆಗಳಲ್ಲಿಯೇ ಒಂದು 6 ಮಾರ್ಕ್ಸಿನ ಪ್ರಶ್ನೆಯನ್ನ ನಿಮ್ಗೆ ಕೇಳುತ್ತಾರೆ. ನೀವು ಥೆರಾಟಿಕ್ ಪಾರ್ಟ್ ಅನ್ನ ಅಟೆಂಪ್ಟ್ ಮಾಡುವ ಇಚ್ಛೆ ಇದ್ರೆ ಈ 3-4 ಪ್ರಶ್ನೆಗಳಿಗೆ ತಯಾರಿ ಇರಬೇಕು. 12 ಮಾರ್ಕ್ಸಿಗೆ ಸಂಬಂಧಪಡುವಂತೆ 32nd ಕ್ವಶನ್ ನಿಂದ 38th ಕ್ವಶನ್ ವರೆಗೂ 7 ಪ್ರಶ್ನೆಗಳಿರ್ತವೆ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರ ಕೊಡಬೇಕು. 21 ನಿಮಗೆ 36 ಮಾರ್ಕ್ಸ್ಗಳು ಅಲ್ಲಿ ಇರುತ್ತದೆ. 3 into 12 is equal to 36 ಮಾರ್ಕ್ಸ್ ವೇಟೇಜ್ ಇರುವಂತಹ 12 ಮಾರ್ಕ್ಸ್ ಸೆಕ್ಷನ್ ಅನ್ನು ನಾವು ನೋಡುತ್ತೇವೆ. 32nd ಕ್ವಶನ್ 100% ಜರ್ನಲ್ ಎಂಟ್ರೀಸ್ಗಳಿರ್ತವೆ. 33rd ಕ್ವಶನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ ಸಬ್ಸಿಡರಿ ಬುಕ್ಸ್. 99% ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ಕೇಳುವ ಚಾನ್ಸ್ ಇದೆ. ಬಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಸಬ್ಸಿಡರಿ ಬುಕ್ಸ್ಗಳನ್ನು ಕೇಳಿದ್ರಿಂದ ಆಯಾ ಜಿಲ್ಲೆಗಳಲ್ಲಿ ಪೇಪರ್ ಸೆಟ್ಟರ್ಸ್ ಏನಿರ್ತಾರೆ ಅವರ ವಿವೇಚನೆಗೆ ಅದು ಬಿಟ್ಟದ್ದು. ಸಬ್ಸಿಡರಿ ಬುಕ್ಸ್ಗಳನ್ನು ಕೂಡ ಕೇಳಲಿಕ್ಕೆ ಚಾನ್ಸಸ್ ಇವೆ. 34th ಕ್ವಶನ್ ವಿಲ್ ಬಿ ಫಿಕ್ಸ್ಡ್, BRS, ಬ್ಯಾಂಕ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಈ ಪ್ರಶ್ನೆಯಲ್ಲಿ ಬಹಳ ಸಿಂಪಲ್ ಇದೆ. ಸ್ವಲ್ಪ ತಯಾರಿ ಮಾಡಿದರೆ ಪ್ಲಸ್ ಯಾವುದು ಮೈನಸ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಲಿಕ್ಕೆ ಪ್ರಿಪರೇಷನ್ ಮಾಡಿದರೆ ಈಸಿಯಾಗಿ 12 ಮಾರ್ಕ್ಸ್ ಅನ್ನು ಪಡಿಬಹುದು. ಇಲ್ಲಿ 4 ಸೆಕ್ಷನ್ಸ್ಗಳಿವೆ. ಅದರಲ್ಲಿ ಒಂದು ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್, ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್,
ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಆಸ್ ಪರ್ ಕ್ಯಾಶ್ ಬುಕ್, ಓವರ್ ಡ್ರಾಫ್ಟ್ ಬ್ಯಾಲೆನ್ಸ್ ಆಸ್ ಪರ್ ಪಾಸ್ಬುಕ್. ಹೀಗೆ 4 ಪ್ರಶ್ನೆಗಳಲ್ಲಿ ಯಾವ್ದು ಬೇಕೋ ಆ ಬ್ಯಾಲೆನ್ಸ್ ಅನ್ನ ಕೊಟ್ಟು ಪ್ರಶ್ನೆಯನ್ನ ಕೇಳಬಹುದು. ಸ್ವಲ್ಪ ಪ್ರಿಪರೇಷನ್ ಮಾಡಿದ್ರೆ ಇದು ಫಿಕ್ಸ್ಡ್ ಕ್ವಶನ್ ಮತ್ತು ಟೈಮ್ ಕನ್ಸಂಪ್ಷನ್ ಕೂಡ ಕಡಿಮೆ ಇರುವಂತಹ ಪ್ರಶ್ನೆ. ಇದನ್ನ ವಿದ್ಯಾರ್ಥಿಗಳು ಆಪ್ಟ್ ಮಾಡಬಹುದು. 35th ಕ್ವಶನ್ಗೆ ಸಂಬಂಧಪಡುವಂತೆ ಡೆಪ್ರಿಸಿಯೇಷನ್ ಚಾಪ್ಟರ್ ದಿಂದ ಕ್ವಶನ್ ಬರುತ್ತದೆ, ಸ್ಟ್ರೇಟ್ ಲೈನ್ ಮೆಥಡ್ ಅಥವಾ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್. 36th ಕ್ವಶನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಸಂಬಂಧಪಡುವ ಪ್ರಶ್ನೆ 12 ಮಾರ್ಕ್ಸ್ಗೆ ಬರುತ್ತದೆ. 37th ಕ್ವಶನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್, ಟ್ರೇಡಿಂಗ್ ಅಕೌಂಟ್ ಮಾಡಬೇಕು, P&L ಅಕೌಂಟ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಮಾಡಬೇಕು. 38th ಕ್ವಶನ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ಗೆ ಸಂಬಂಧಪಡುವ 12 ಮಾರ್ಕ್ಸ್ ಕ್ವಶನ್. ಆ ಪ್ರಶ್ನೆ ನೀವು ತಯಾರಿ ಮಾಡಿದ್ರೆ ಅದನ್ನ ಅಟೆಂಪ್ಟ್ ಮಾಡಬಹುದು. ಹೀಗಾಗಿ ಒಟ್ಟು 6 ಮಾರ್ಕ್ಸಿನ 7 ಪ್ರಶ್ನೆ, 12 ಮಾರ್ಕ್ಸಿನ 7 ಪ್ರಶ್ನೆ ಇರ್ತವೆ. ಯಾವುದಾದ್ರೂ 4 6 ಮಾರ್ಕ್ಸಿನ ಕ್ವಶನ್ ಅಟೆಂಪ್ಟ್ ಮಾಡಬೇಕು, ಯಾವುದಾದ್ರೂ 3 12 ಮಾರ್ಕ್ಸಿನ ಕ್ವಶನ್ಸ್ಗಳನ್ನ ಅಟೆಂಪ್ಟ್ ಮಾಡಬೇಕು. ಕೊನೆಯ ಭಾಗವಾಗಿ ಅಕಸ್ಮಾತ್ ನಾನೇ ಈ ಪೇಪರ್ ಅನ್ನ ಬರೀತಾ ಇದ್ದೆ ಅಂತಂದ್ರೆ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸಿಗೆ ನಾನು ಚೂಸ್ ಮಾಡುವ ಪ್ರಶ್ನೆಗಳು ಅಥವಾ ನಿಮಗೆ ವೆರಿ ಈಸಿ ಆಗುವ, ಈಸಿಲಿ ಪ್ರಾಕ್ಟೀಸ್ ಮಾಡಿ ಅದನ್ನ ಅಟೆಂಪ್ಟ್ ಮಾಡಲಿಕ್ಕೆ ಅನುಕೂಲ ಆಗುವ ಪ್ರಶ್ನೆಗಳನ್ನ ಹೇಳ್ತಾ ಇದ್ದೇನೆ. ನಾನು ಹೇಳ್ತಾ ಇರೋದು ಇವುಗಳನ್ನೇ ನೀವು ಸಾಲ್ವ್ ಮಾಡಬೇಕು ಅಂತಲ್ಲ, ಇಟ್ ಈಸ್ ಲೆಫ್ಟ್ ಟು ಯು. ಬಟ್ ಈಸಿ ಆದ ಪ್ರಶ್ನೆಗಳು ಯಾವುದು? ನಾವು ಬಹಳ ಬಾರಿ ನಮ್ಮ ಪೇಪರನ್ನ ನಾವು ಒಂದು ಪ್ರತಿಭಾ ಪ್ರದರ್ಶನ ಅಂತ ತಿಳ್ಕೊಳ್ತೇವೆ. ನಾನು ಬಹಳಷ್ಟು ತಯಾರು ಮಾಡೀನಿ, ನಾನು ಅವುಗಳನ್ನು ಎಲ್ಲ ಎಕ್ಸ್ಪೋಸ್ ಮಾಡಬೇಕು ಅಂತ ಅನ್ಕೊಳ್ತೇನೆ. ನೋ, ಪೇಪರ್ದ ಮುಖ್ಯವಾದ ಅಜೆಂಡಾ, ನಮ್ಮ ಎಕ್ಸಾಮಿನೇಷನ್ನ ಮೋಟೋ, ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದರೆ ಒಳ್ಳೆ ಅಂಕಗಳನ್ನು ಪಡಿಬೇಕು. ಅಂಕಗಳನ್ನು ಪಡೆಯುವಾಗ ನೀವು ನಾಲೆಜನ್ನು ಪಡೆಯುವಾಗ ಎಲ್ಲ ಪ್ರಶ್ನೆಗಳು ತಯಾರಿ ಮಾಡಿ ಅದರ ಅಂಕಗಳನ್ನು ಪಡೆಯಬೇಕು ಅಂತ ಇಟ್ಕೊಂಡಾಗ ಯಾವುದು ಟೈಮ್ ಕನ್ಸಂಪ್ಷನ್ ಕಡಿಮೆ ಇದೆಯೋ, ಯಾವುದು ಈಸಿ ಆಗಿದೆಯೋ, ಯಾವುದರಲ್ಲಿ ಕನ್ಫ್ಯೂಷನ್ ಇಲ್ಲವೋ, ಯಾವುದು ಕೆಲವೊಮ್ಮೆ ಟ್ಯಾಲಿ ಆಗಬಹುದು ಟ್ಯಾಲಿ ಆಗ್ಲಿಕ್ಕಿಲ್ಲ ಅನ್ನುವ ರೀತಿಯಲ್ಲಿ ಡೈಲಮಾದಲ್ಲಿ ಇರುವ ಪ್ರಶ್ನೆಗಳಿವೆಯೋ ಅವುಗಳನ್ನು ಬಿಟ್ಟು ಫಿಕ್ಸ್ಡ್ ಆಗಿ ಇರುವ ಟೈಮ್ ಕನ್ಸಂಪ್ಷನ್ ಕಡಿಮೆಯಾಗಿ ಇರುವಂತಹ ಪ್ರಶ್ನೆಗಳನ್ನು ಚೂಸ್ ಮಾಡಬೇಕು. ಆ ದೃಷ್ಟಿಯಿಂದ ನೋಡಿದರೆ 6 ಮಾರ್ಕ್ಸಿಗೆ ನನ್ನ ಒಂದು ಆಯ್ಕೆ, ಮೊದಲನೇ ಪ್ರಶ್ನೆ ಕ್ಲಾಸಿಫಿಕೇಶನ್, ಅದು ಈಸಿ ಆಗಿದೆ. ಎರಡನೆಯದ್ದು ಪೆಟಿ ಕ್ಯಾಶ್ ಬುಕ್ 100% ಬರ್ತದೆ, ಈಸಿ ಆಗಿದೆ. ಮೂರನೆಯದ್ದು ಟ್ರಯಲ್ ಬ್ಯಾಲೆನ್ಸ್, ವೆರಿ ಸಿಂಪಲ್ ಕ್ವಶನ್. ನೀವು ಕ್ಲಾಸಿಫಿಕೇಶನ್ ತಯಾರಿ ಮಾಡಿದರೆ ಟ್ರಯಲ್ ಬ್ಯಾಲೆನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಇನ್ನು ನಾಲ್ಕನೆಯ ಪ್ರಶ್ನೆ ಅದು ಟ್ರೇಡಿಂಗ್, P&L ಮತ್ತು ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಡುವಂತೆ ನಾನು ಮಾಡುತ್ತೇನೆ. ನೀವು ಸಿಂಪಲ್ ಕ್ಯಾಶ್ ಬುಕ್ ಅನ್ನು ಕೂಡ ತಯಾರಿ ಮಾಡಬಹುದು. ಇಟ್ ಈಸ್ ಲೆಫ್ಟ್ ಟು ಯು. ಇವು 4 ಈಸಿ ಪ್ರಶ್ನೆ ಅಂತ ನನ್ನ ಭಾವನೆ. ಒಂದು 100 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಲಿಕ್ಕೆ ಇರುವ ವಿದ್ಯಾರ್ಥಿಗಳಿಗೆ ಟಿಪ್ ಏನು ಅಂತಂದ್ರೆ, ನೀವು ಕಂಪ್ಯೂಟರೈಸ್ಡ್ ಅಕೌಂಟಿಗೆ ಸಂಬಂಧಪಡುವ 6 ಮಾರ್ಕ್ಸ್ ಕ್ವಶನ್ ಅನ್ನು ತಯಾರಿ ಮಾಡಿ. ಯಾಕೆಂದ್ರೆ 5-6 ಪಾಯಿಂಟ್ಸ್ಗಳಿರ್ತವೆ, ಅವುಗಳನ್ನು ಒಂದು 2-3 ಲೈನ್ಸ್ ಎಕ್ಸ್ಪ್ಲನೇಷನ್ ಮಾಡಿದರೆ ಅದೊಂದು ಎಕ್ಸ್ಟ್ರಾ ಕ್ವಶನ್ ತಯಾರಿ ಮಾಡಿ ಇಟ್ಕೊಳ್ಳಿಕ್ಕೆ ಬರ್ತದೆ. 12 ಮಾರ್ಕ್ಸಿನ ನನ್ನ ಆಯ್ಕೆಗಳು ಫಸ್ಟ್ 3 ಕ್ವಶನ್ಸ್. ಒಂದನೇದ್ದು ಜರ್ನಲ್ ಎಂಟ್ರಿ, ಎರಡನೆಯದ್ದು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ ಸಬ್ಸಿಡರಿ ಬುಕ್ಸ್, ಮೂರನೆಯದ್ದು BRS. ನೀವು BRS ಅನ್ನ ಆಪ್ಟ್ ಮಾಡದೇ ಹೋದರೆ ನೀವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನ ಚೂಸ್ ಮಾಡಬಹುದು, ಅಥವಾ ಕೆಲವರಿಗೆ ಡೆಪ್ರಿಸಿಯೇಷನ್ ಈಸಿ ಇರ್ತದೆ, ಅದನ್ನು ಚೂಸ್ ಮಾಡಬಹುದು. ನನ್ನ ಆಪ್ಷನ್ಸ್, ನನ್ನ ಆಯ್ಕೆ ಜರ್ನಲ್, ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ ಸಬ್ಸಿಡರಿ ಬುಕ್ಸ್ ಮತ್ತು BRS. ಸೊ ಇಷ್ಟು 12 ಮಾರ್ಕ್ಸ್ಗೆ ಸಂಬಂಧಪಡುವಂತೆ ಇರುವಂತಹದ್ದು. ಇನ್ನು ನಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಿಗೆ ಆಲ್ರೆಡಿ ಲಿಸ್ಟನ್ನು ನಮಗೆ ಕೊಟ್ಟಿದ್ದಾರೆ. ಆ ಲಿಸ್ಟ್ಗಳಲ್ಲಿ ಕೆಲವು ಎಲಿಮಿನೇಟ್ ಆಗಿವೆ, ಅವುಗಳನ್ನು ಗಮನದಲ್ಲಿಟ್ಟು ಹೆಚ್ಚಾಗಿ ಒಂದು ಡ್ರಾಯಿಂಗಿಗೆ ಸಂಬಂಧಪಡುವ ಪ್ರಶ್ನೆ ಇದ್ದೇ ಇರುತ್ತದೆ. ಪ್ರೊಫಾರ್ಮಾ ಅಥವಾ ಅಕೌಂಟಿಂಗ್ ಸೈಕಲಿನ ಒಂದು ಡೈಗ್ರಾಮೆಟಿಕ್ ರಿಪ್ರೆಸೆಂಟೇಷನ್ ಇರುವಂತಹ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಹೀಗಾಗಿ ಅದನ್ನು ಸ್ಟೂಡೆಂಟ್ಸ್ ಗಮನದಲ್ಲಿಟ್ಟುಕೊಂಡು ತಯಾರಿ ಮಾಡಬೇಕು. ಇಷ್ಟು ನಮ್ಮ ಅಕೌಂಟೆನ್ಸಿಗೆ ಸಂಬಂಧಪಡುವಂತಹ ಮುಖ್ಯ ಪ್ರಶ್ನೆಗಳು. ನೀವು ಎಕ್ಸಾಮ್ನಲ್ಲಿ ಬರೆಯುವಾಗ ಮೊದಲಿಗೆ ಫಸ್ಟ್ ಸೆಕ್ಷನ್ ಅನ್ನು ಬರೆದ್ರೆ
ಅದು ಒಳ್ಳೆಯದಾಗ್ತದೆ. ಯಾಕೆಂದರೆ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗೋದ್ರಿಂದ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬರ್ತದೆ. ಮೊದಲಿಗೆ ಸೆಕ್ಷನ್ 1, ನಂತರ ಸೆಕ್ಷನ್ 2 ಥೆರಿ ಪಾರ್ಟ್ ಮುಗೀತು. ನಂತರ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸಿಗೆ ಬನ್ನಿ. 3rd ಸೆಕ್ಷನ್ ಮುಗೀತು. ಮುಂದೆ 4th ಮತ್ತು 5th ಸೆಕ್ಷನ್ ಅಥವಾ ನಮ್ಮ ಸೆಕ್ಷನ್ ಸಿ ಮತ್ತು ಸೆಕ್ಷನ್ ಡಿ ಇವುಗಳನ್ನು ಕೊನೆಗೆ ಬರೀರಿ, 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸಿಗೆ ಸಂಬಂಧಪಡುವಂತೆ. ಸೊ ಈ ನಿಟ್ಟಿನಲ್ಲಿ ನೀವು ಸ್ಟ್ರಾಟಜಿಯನ್ನು ಇಟ್ಟುಕೊಂಡು ತಯಾರಿ ಮಾಡಿದರೆ 100% ಈ 10 ಡೇಸ್ನಲ್ಲಿ ಆಕ್ಟಿವ್ ಆಗಿ ಪ್ರಾಕ್ಟೀಸ್ ಮಾಡಿ ನೀವು ಒಳ್ಳೆ ಅಂಕಗಳನ್ನು ಪಡೆದುಕೊಳ್ಳಬಹುದು. ವಿದ್ಯಾರ್ಥಿಗಳು ಯಾರು ಅಕೌಂಟನ್ನು ಬಹಳ ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೀರಿ, ನಿಮ್ಮ ರಜೆಯ ಸಂದರ್ಭದಲ್ಲಿ ನೀವು ಅವುಗಳನ್ನು ಡೆವಲಪ್ ಮಾಡಿಕೊಳ್ಳೇಬೇಕು. ಯಾಕೆಂದರೆ ಸೆಕೆಂಡ್ PUC ಅಕೌಂಟನ್ಸಿ ಇನ್ನೂ ಕಠಿಣ ಅಂತ ಅನಿಸ್ತಾ ಹೋಗ್ತದೆ. ಹೀಗಾಗಿ ಆ ನಿಟ್ಟಿನಲ್ಲಿ ನೀವು ತಯಾರಿ ಮಾಡಿ. ಈಗ ಬಹಳ ಗಡಿಬಿಡಿಯಿಂದ ನೀವು ತಯಾರಿ ಮಾಡಿ ಒಳ್ಳೆ ಅಂಕಗಳನ್ನು ಪಡೆದುಕೊಂಡು ಸೆಕೆಂಡ್ PUCಗೆ ಪ್ರಮೋಟ್ ಆಗುವ ಸಂದರ್ಭದಲ್ಲಿ ಈ ಪಾಸಿಂಗ್ ಪ್ಯಾಕೇಜ್ ಅನ್ನಿ ಅಥವಾ ಕೆಲವು ಇಂಪಾರ್ಟೆಂಟ್ ಪ್ರಶ್ನೆಗಳು, ಟ್ರಯಲ್ ಬ್ಯಾಲೆನ್ಸ್ ಆಗಿರಬಹುದು ಮತ್ತು ಜರ್ನಲ್ ಆಗಿರಬಹುದು, ಇಂತಹ ಕೆಲವು ಪ್ರಶ್ನೆಗಳನ್ನು ನೀವು ತಯಾರಿ ಮಾಡ್ಕೊಂಡ್ಬಿಟ್ರೆ ಸಾಕು. ನೋಡಿ, ಒಂದು ಸಿಂಪಲ್ ಪಾಸಿಂಗ್ ಅಷ್ಟಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸಿಗೆ ಸಂಬಂಧಪಡುವ ಕೆಲವು ಪ್ರಶ್ನೆಗಳನ್ನು ನೀವು ತಯಾರಿ ಮಾಡಿ ಇಟ್ಕೊಂಡ್ರೆ ಅಲ್ಲಿ ಒಂದು 10 ಮಾರ್ಕ್ಸನ್ನು ನೀವು ತೆಗೆದುಕೊಳ್ಳಬಹುದು. 6 ಮಾರ್ಕ್ಸ್ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಕ್ಲಾಸಿಫಿಕೇಶನ್ ಎರಡೂ ಸೇಮ್ ಬೇಸ್ ಇದೆ. ಹೀಗಾಗಿ ಅದನ್ನು ನೀವು ಒಂದನ್ನು ತಯಾರು ಮಾಡಿಕೊಂಡ್ರೆ ಅವು 2 ಪ್ರಶ್ನೆಗಳು ಬಂದು, ಅಲ್ಲಿ ಪೆಟಿ ಕ್ಯಾಶ್ ಬುಕ್ ಸಿಂಪಲ್ ಆಗಿ ಇದೆ, ಅದನ್ನು ತಯಾರು ಮಾಡಿಕೊಂಡ್ರೆ ಅಲ್ಲಿ 3 ಪ್ರಶ್ನೆಗಳು ರೆಡಿ ಆದವು. ಸೊ 6 3s 18. 1 ಮಾರ್ಕ್ಸ್ 2 ಮಾರ್ಕ್ಸಿಗೆ ಎರಡೂ ಸಂಬಂಧ ಪಡುವಂತೆ 10 ಮಾರ್ಕ್ಸ್, 28 ಮಾರ್ಕ್ಸ್ ಆಯಿತು. ಇನ್ನು 12 ಮಾರ್ಕ್ಸ್ನಲ್ಲಿ BRS ಪ್ಲಸ್ ಆರ್ ಮೈನಸ್ ಇಷ್ಟೇ ಇದೆ, ಅದನ್ನು ತಯಾರು ಮಾಡಿಕೊಂಡ್ರೆ 12 ಮಾರ್ಕ್ಸ್. ಜರ್ನಲ್ ಬಹಳ ಸಿಂಪಲ್ ಇದೆ, ಕೆಲವು ರಿಪೀಟ್ ಆದಂತಹ ಪ್ರಶ್ನೆಗಳಿರ್ತವೆ, ಅವುಗಳನ್ನು ನೀವು ತಯಾರಿ ಮಾಡಿಕೊಂಡ್ರೆ ಒಟ್ಟು 12 ಮಾರ್ಕ್ಸ್ನಿಂದ ಒಂದು 15 to 20 ಮಾರ್ಕ್ಸನ್ನು ನೀವು ಪಡೆದು ಬಿಟ್ಟರೆ 45 to 50 ಮಾರ್ಕ್ಸ್ ಈಸಿಲಿ ನೀವು ಕ್ರ್ಯಾಕ್ ಮಾಡಬಹುದು. ಇದು ಪಾಸಿಂಗಿಗೆ ಸಂಬಂಧಪಡುವಂತೆ. ಆದರೆ ಸೆಕೆಂಡ್ ಇಯರ್ಗೆ ಹೋದ ಕೂಡಲೇ ನಿಮಗೆ ಇನ್ನಿಷ್ಟು ಕಠಿಣ ಅಂತ ಅನ್ನಿಸ್ತದೆ. ಹೀಗಾಗಿ ರಜೆಯಲ್ಲಿ ನಾವು ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅವುಗಳನ್ನು ಕಾನ್ಸಂಟ್ರೇಟ್ ಮಾಡಿ 100 out of 100 ತೆಗೆದುಕೊಳ್ಳುವ ಇಚ್ಛೆ ಇರುವ ವಿದ್ಯಾರ್ಥಿಗಳು ಮಾತ್ರ ನಾನು ಹೇಳಿರುವ ಈ ಆಸ್ಪೆಕ್ಟ್ಸ್ಗಳನ್ನು ಕ್ಲಿಯರ್ ಆಗಿ ತಿಳಿದುಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಎಲ್ಲ ಕಾಮರ್ಸ್ ವಿದ್ಯಾರ್ಥಿಗಳ ಒಂದು ದೊಡ್ಡ ಇಂಟೆನ್ಷನ್ 100 out of 100 ಸ್ಕೋರ್ ಮಾಡಬೇಕು ಅಂತ ಅನ್ನೋದು. ಅದಕ್ಕೆ ಸ್ಮಾರ್ಟ್ ಸ್ಟಡಿ ಬೇಕೇ ಬೇಕು. ಆ ಸ್ಮಾರ್ಟ್ ಸ್ಟಡಿಗೆ ಈ ನಮ್ಮ ಸ್ಟ್ರಾಟಜೀಸ್ಗಳು, ಟಿಪ್ಸ್ಗಳು ಅಥವಾ ಪಾಸಿಂಗ್ ಪ್ಯಾಕೇಜ್ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ಳುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕೋರ್ ಸಬ್ಜೆಕ್ಟ್ ಎಕನಾಮಿಕ್ಸ್, ಅದರ ಒಂದು ಪಾಸಿಂಗ್ ಪ್ಯಾಕೇಜನ್ನು ಹೇಳಲಾಗ್ತದೆ. ಅಲ್ಲಿಯವರೆಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ತಮ್ಮ ವಿದ್ಯಾರ್ಥಿಗಳ ಒಟ್ಟಿಗೆ, ತಮ್ಮ ಸ್ನೇಹಿತರ ಒಟ್ಟಿಗೆ ಹಂಚಿಕೊಳ್ಳಿ. ನಮಸ್ಕಾರ.